ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಈ ಎಲೆಕ್ಷನ್ನು IPL ಅನ್ನೋ ಬಿಸಿಯಿಂದ ನಮ್ಮ ಮಧ್ಯೆ ಒಂದು ಸಿನಿಮಾ ಕಾರ್ಯಕ್ರಮಗಳ ಮೂಲಕ ಆಗ್ತಿದ್ದ ಭೇಟಿಗೆ ಸಾಕಷ್ಟು ಗ್ಯಾಪ್ ಆಯಿತು. ಇವಾಗ ಎಲೆಕ್ಷನ್ ಅಂತೂ ಮುಗಿದೋಯ್ತು. ಈಗ ಮತ್ತೆ ಹೊಸ ಸಿನಿಮಾಗಳ ಹೊಸ ಸುದ್ದಿ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇದೊಂದು ಖಾಲಿಯಾಗಿರೋ ಒಂದು ಬಯಲು ಪ್ರದೇಶ. ಇಲ್ಲಿ ಕೆಮ್ಮಣ್ಣು ಬಿಟ್ಟರೆ ಇನ್ನೇನು ಕಾಣಿಸ್ತಾ ಇರಲಿಲ್ಲ. ಬಟ್ ಆದರೆ ಇವಾಗ ಇದಕ್ಕಿದಂತೆ ಇಲ್ಲಿ ಸುಮಾರು 40ರಿಂದ 50 ಮನೆಗಳು ತಲೆ ಎತ್ತಿವೆ. ಸಾಕಷ್ಟು ಜನಗಳಿದ್ದಾರೆ. ಇದೆಲ್ಲ ಹಾಕಿರೋದು ಯಾವುದಕ್ಕೋಸ್ಕರ ಗೊತ್ತಾ? ಶಿವರಾಜ್ಕುಮಾರ್ ಅಭಿನಯದ ಬಜರಂಗಿ ಚಿತ್ರಕ್ಕೋಸ್ಕರ ಭರ್ಜರಿಯಾದ ಸೆಟ್ಟೆ ಹಾಕಿದ್ದಾರೆ. ಆ ಸೆಟ್ಟಲ್ಲಿ ನಾನಿದ್ದೀನಿ. ಈ ಸೆಟ್ಟೆ ಯಾತಕ್ಕೋಸ್ಕರ ಹಾಕಿದ್ದಾರೆ? ಇಲ್ಲಿರೋ ಒಂದು ಆಂಜನೇಯ ವಿಗ್ರಹ ಯಾತಕ್ಕೋಸ್ಕರ ಇದೆ? ಇದಕ್ಕೂ ಸಿನಿಮಾಕ್ಕೂ ಏನು ಸಂಬಂಧ? ಶಿವರಾಜ್ಕುಮಾರ್ ಏನು ಮಾಡ್ತಿದ್ದಾರೆ? ಹರ್ಷ ಯಾವ ರೀತಿ ನಿರ್ದೇಶನ ಮಾಡ್ತೀರಿ? ಇದನ್ನೆಲ್ಲ ನಿಮ್ಮ ಮುಂದೆ ಇಡೋದು ಈ ವಿಶೇಷ ಕಾರ್ಯಕ್ರಮ ಬಜರಂಗಿ ಶೂಟಿಂಗ್ ಸೆಟ್ನಲ್ಲಿ. ಬನ್ನಿ ಹಾಗಾದ್ರೆ ನನ್ನ ಜೊತೆ. ಬಜರಂಗಿ ಶೂಟಿಂಗ್ ಸೆಟ್ನಲ್ಲಿ ಇವತ್ತು ನನ್ನ ಜೊತೆ ಹ್ಯಾಟ್ರಿಕ್ ಇರೋ ಶಿವರಾಜ್ಕುಮಾರ್ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದೆ. ಗೆಟಪ್ ನೋಡ್ತಾ ಇದ್ರೆ ತುಂಬ ರಫ್ ಆ್ಯಂಡ್ ಟಫ್ ಆಗಿ ಧೂಳು ಮಣ್ಣು. ಸಾಕಷ್ಟು ದಿನ ಮುಂಚೆ ಇದೇ ಒಂದು ಸ್ಪಾಟಿಗೆ ಬಂದಾಗ ಇಲ್ಲಿ ಒಂದು ಪ್ಲೈನ್ ಗ್ರೌಂಡ್ ಇತ್ತು. ಆವಾಗ ನಿಮ್ಮ ಶಿವ ಶೂಟಿಂಗ್ ಸೆಟ್ಟಲ್ಲಿ ಒಂದು ಸ್ಮಶಾನ ಎಲ್ಲ ಹಾಕಿ ಒಂದು ಆ್ಯಕ್ಷನ್ ಮಾಡ್ತಾಯಿದ್ರು. ಇವಾಗ ಬಂದರೆ ಒಂದು ದೊಡ್ಡ ಹಳ್ಳಿನೇ ಸೃಷ್ಟಿಯಾಗಿದೆ ಇಲ್ಲಿ. ಸೊ ಬಜರಂಗಿ ಚಿತ್ರಕ್ಕೆ ಐ ಥಿಂಕ್ ಅದೇ ಈ ಒಂದು ಎಪಿಸೋಡ್ ಬರುತ್ತೆ ಇದು ಫಿಲ್ಮ್ನಲ್ಲಿ. ಹರ್ಷ ಬಂದ್ಬಿಟ್ಟು ಈ ಥರ ಒಂದು ಸೆಟ್ ಮಾಡಬೇಕಂದಾಗ ಐ ಥಿಂಕ್ ಮೋರ್ ಆಫ್ ಹರ್ಷನ್ ಸ್ಕ್ರೀನ್ ಪ್ಲೇ ಸ್ಟೈಲ್ ಆ ಥರ ಒಂದು ಮಾಡ್ಕೊಂಡಿದ್ರು. ಆ್ಯಂಡ್ ಸೆಟ್ ಅಂತ ಬರಬೇಕಾದ್ರೆ ನಾವು ಸ್ವಲ್ಪ ಅದು ನ್ಯಾಚುರಲ್ ಫೀಲ್ ಕೊಡಬೇಕು, ನ್ಯಾಚುರಲ್ ಇರಬೇಕು. ಯಾಕಂದರೆ ಸುಮ್ಮನೆ ಏನೋ ಆರ್ಟಿಫಿಷಿಯಲಾಗಿ ನಾವು ಸೆಟ್ ಹಾಕೋಕ್ಕಾಗಲ್ಲ. ಸ್ವಲ್ಪ ನ್ಯಾಚುರಲ್ ಫೀಲ್ ಕೊಡಬೇಕಂದ್ರೆ ಐ ಥಿಂಕ್ ದ ಕ್ರೆಡಿಟ್ ಗೋಸ್ ಟು ಆರ್ಟ್ ಡೈರೆಕ್ಟರ್. ಯಾಕಂದರೆ ಹರ್ಷನ್ ಇಮ್ಯಾಜಿನೇಷನ್ ಏನಂತ ಒಂದಿತ್ತು, ಅದ್ರ ಪ್ರಕಾರ ನಾವು ಅವನು ಐಡಿಯಾಸ್ ಕೊಟ್ಟು ಮಾಡಿದ್ರು. ಆಮೇಲೆ ಸಬ್ಜೆಕ್ಟ್ ಹೇಳ್ಬೇಕಾದ್ರೆ ತುಂಬ ಇಷ್ಟವಾಯಿತು ಈ ಪೋರ್ಷನ್ ಅಂತ. 105ನೇ ಚಿತ್ರ ಇದೆ ಆ್ಯಕ್ಚುಲಿ, 105th. ಬಜರಂಗಿ ಯಾವ ಕಾರಣಕ್ಕೆ ಜಾಸ್ತಿ ಇಷ್ಟ ಆಯಿತು ನಿಮಗೆ? ಅಂದರೆ ಸಬ್ಜೆಕ್ಟ್ ಹೇಳಿದ ರೀತಿ. ಯಾಕಂದ್ರೆ ನಾನು ಫಸ್ಟ್ ಟೈಮು ನನ್ನ ಲೈಫ್ಲಿ ಎಕ್ಸೈಸ್ ಅಂತ ಸೀರೀಸ್ ಮಾಡೋಕ್ಕೆ ಶುರುವಾಗಿದ್ದೆ ಈ ಬಜರಂಗಿ. ಸರಿ, ಹರ್ಷ ಬಂದ್ಬಿಟ್ಟು ಈ ಥರ ಒಂದು ಕ್ಯಾರೆಕ್ಟರ್ ಹೇಳಿದಾಗ ನನಗೆ ಅನಿಸ್ತು ಈ ಥರ ಯಾಕೆ ವರ್ಕೌಟ್ ವರ್ಕೌಟ್ ಮಾಡಿ ಬಾಡಿ ಬಿಲ್ಡ್ ಮಾಡಬಾರ್ದು ಅನ್ನೋ ಒಂದು ಇದಾಯಿತು. ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸೈಸು, ವೆಯ್ಟ್ ಲಿಫ್ಟಿಂಗ್ ಎಲ್ಲ ನಾನು 25 years ಮಾಡಿರಲಿಲ್ಲ. ಸೊ ನೌ ಐ ಸ್ಟಾರ್ಟೆಡ್ ಡೂಯಿಂಗ್ ದಟ್ ವೆಯ್ಟ್ ಲಿಫ್ಟಿಂಗ್ ಅಟ್ ದ ಏಜ್ ಆಫ್ 50. ಒಂದು ಚಾಲೆಂಜಿಂಗ್ ಆಯಿತು. ಐ ಥಿಂಕ್ ಹರ್ಷನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಈ ಥರ ಒಂದು ಇದು ಕೊಟ್ಟು, ಅಫ್ಕೋರ್ಸ್ ಇಂಟ್ರೆಸ್ಟ್ ಇದ್ರೂ ಯಾರು ಒಂದು ಪ್ರೇರೇಪಣೆ ಕೊಡಬೇಕಲ್ಲ. ಐ ಥಿಂಕ್ ಹರ್ಷ ರೈಟ್ ಟೈಮ್ ಹಿ ಗೇವ್ ಮಿ ದಿಸ್ ಐಡಿಯಾ. ಸರಿ, ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಲಾಸ್ಟ್ 25 yearsಯಿಂದ ಫಿಸಿಕ್ಸ್ನ ಮೇಂಟೈನ್ ಮಾಡ್ಕೊಂಬಂದಿದ್ರಿ. ಬಟ್ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಶಿವಣ್ಣನ ಸಾಕಷ್ಟು ಜನ ನೋಡ್ಕೊಳ್ಳಿ, ಶಿವಣ್ಣನಲ್ಲಿ ಏನೋ ಬದಲಾವಣೆ ಆಗ್ತಿದೆ, ಏನೋ ಮಾಡ್ತೀರಿ ಅಂತ ಸೀಕ್ರೆಟ್ ಇವಾಗ ರಿವೀಲ್ ಆಯಿತು. ಬಜರಂಗಿಗೋಸ್ಕರ ಶಿವಣ್ಣ ಇಸ್ ಬಿಲ್ಡಿಂಗ್ ಫಿಸಿಕ್ಸ್. ಯು ಕ್ಯಾನ್ ಸೇ ದಟ್ ಆ್ಯಕ್ಚುಲಿ ಇನ್ ಏಜ್ ಆಫ್ 50 ಕೂಡ ಶಿವಣ್ಣ 6 ಪ್ಯಾಕ್ ಮೂಲಕ ತೆರೆ ಮೇಲೆ ಬರ್ತಾ ಇದ್ದಾರೆ. ಅದೊಂದು ಚಾಲೆಂಜಿಂಗ್ ಇದು. ಐ ಥಿಂಕ್ ಐ ಶುಡ್ ಥ್ಯಾಂಕ್ ಮೈ ಟ್ರೈನರ್ ಶೆಟ್ಟಿ ಅಂತ. ಓಕೆ, ಐ ಥಿಂಕ್ ಹಿ ಈಸ್ ಟೇಕಿಂಗ್ ಲಾಟ್ ಆಫ್ ಸ್ಟ್ರೈನ್. ಆ್ಯಂಡ್ ಬಿಸೈಡ್ ದಟ್ ಮೈ ವೈಫ್ ಇಸ್ ಬೀನ್ ವೆರಿ ಸಪೋರ್ಟಿವ್. ಗೀತಾ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮೈ ಡಯಟಿಷಿಯನ್, ಅಫ್ಕೋರ್ಸ್ ಮೈ ಫ್ಯಾಮಿಲಿ. ಸೊ ಯಾವ ರೀತಿ ಅಂದರೆ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ನೀವು, ಅಥವಾ ಹೇಗೆ? ಇವಾಗ ಒಂದು ಜನವರಿ ಡಯಟಿಂಗ್ ಅಂದರೆ ಬೇರೆ ಥರ ಫುಡ್ ಅದು. ಆ್ಯಂಡ್ ಆಲ್ಮೋಸ್ಟ್ ಫ್ರಮ್ ಡಿಸೆಂಬರ್ ಐ ಸ್ಟಾರ್ಟೆಡ್. ನಿಮಗೆ ಏನು ಅನಿಸ್ತಿದೆ ಇವಾಗ? ಅಂದರೆ ನೀವು 25 yearsಯಿಂದ ಜಾಸ್ತಿ ವೆಯ್ಟ್ ಲಿಫ್ಟಲ್ಲಿ ಹಾಕಿರಲಿಲ್ಲ, ಫಿಟ್ ಆ್ಯಂಡ್ ಫೈನ್ ಆಗಿದ್ರಿ, ಫುಡ್ ಗಿಡೆಲ್ಲ ಇದು ಮಾಡ್ಕೊಂಡು ಸಡನ್ಲಿ ಇವಾಗ 6 ಪ್ಯಾಕಿಗೆ ಹೋಗ್ತಾ ಇದ್ದೀರಾ. ತುಂಬ ಡಯಟ್ ಮಾಡಬೇಕು. ಅದಕ್ಕೆ ಡಯಟಿಂಗ್ ಏನೋದಕ್ಕಿಂತ ಹೆಚ್ಚಾಗಿ ಏನಂದರೆ ಯು ಹ್ಯಾವ್ ಟು ಎಕ್ಸೈಸ್ ಟೈಮಿಂಗ್ ಇದೆಯಲ್ಲ. ನಾವು ಮೊದಲು ಒಂದು 40 minutes ಮಾಡ್ತಾಯಿದ್ವಿ, ಇವಾಗ ಒಂದು 2 hours ಮಾಡಬೇಕಾಗುತ್ತೆ. ಸೊ 2 hours ಎವ್ರಿ ಡೇ ಮಾರ್ನಿಂಗ್. ಓಕೆ, ಸೊ ಐ ಥಿಂಕ್ ಸ್ಟ್ರೈನೇ ಆಗಿರುತ್ತೆ. ಬಟ್ ಅಫ್ಕೋರ್ಸ್ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀನಿ. ಸೊ ಮೋಸ್ಟ್ಲಿ ಸಿನಿಮಾ ತೆರೆಗೆ ಬಂದಾಗ ಇಲ್ಲಿರೋ ಬಜರಂಗಿ ಥರನೇ ಶಿವಣ್ಣನೂ ಕೂಡ ಇಲ್ಲ. ಐ ಥಿಂಕ್ ಬಜರಂಗಿ ಅದು ಒಂದು ಅದಕ್ಕೆ ನೋಡಿ, ಅವ್ರು ಜಾಸ್ತಿ ಆಡಂಬರ ಮಾಡೋಕ್ಕೆ ಹೋಗಲಿಲ್ಲ. ಈ ಸೆಟ್ಟಿಗೆ ಏನು ಬೇಕೋ ಅಷ್ಟು ಮಟ್ಟಿಗೆ ಸಿಂಪಲ್ ಮಾಡಿ. ಯಾಕಂದರೆ ಇದು ಗಾಡ್ ಪವರ್ ಬಂದ್ಬಿಟ್ಟು ದೊಡ್ಡದಾಗಿದ್ದರೆ ಪವರ್ ಅಂತಲ್ಲ. ದೇವ್ರು ಹೆಂಗೆ ಇದ್ರೂ ಒಂದು ಸ್ಮಾಲ್ ಒಂದು ಇದು ಕೂಡ ಅಷ್ಟು ಪವರ್ ಇದೆ. ಸೊ ಕಥೆಯಲ್ಲಿ ಇದು ಒಂದು ಪಾತ್ರ ಅಂತ ಹೇಳಿ 100% ಅಟ್ಲೀಸ್ಟ್. ಮತ್ತು ಇನ್ನೊಂದು ಶಿವಣ್ಣ, ಈ ಹಳ್ಳಿ ಗೆಟಪ್ ನೋಡ್ತಾ ಇದ್ರೆ ಇದು ಉತ್ತರ ಕರ್ನಾಟಕ ಕಡೆ ಬರುತ್ತೆ. ಒಂದು ಸ್ವಲ್ಪ ಆ ಥರ ಒಂದು ಫೀಲ್ ಬರ್ತಾ ಇದೆ. ಎಲ್ಲೋ ಒಂದು ಐ ಮೀನ್ ಬೆಳಗಾಮು ಅಥವಾ ಇಲ್ಲ ಹುಬ್ಬಳ್ಳಿ ಕಡೆನೋ, ನಾರ್ತ್ ಕರ್ನಾಟಕ ಕಡೆ ಅನಿಸುತ್ತೆ. ಸೊ ಅಂದರೆ ಸ್ಟೋರಿ ಕ್ಯಾರಿ ಆಗೋ ರೀತಿ ಯಾವುದು? ಇನ್ನೂ ಏನೇನಿದೆ ಸಿನಿಮಾ? ಅಂದರೆ ಬೇರೆ ರೀತಿ ಸೆಟ್ಗಳನ್ನ ಹಾಕೋ ಒಂದು ಪ್ಲಾನ್ಸ್ ಇದೆಯಾ? ಇದೆ. ಅವರು ಸ್ಕ್ರೀನ್ ಪ್ಲೇ ಪ್ರಕಾರ ಏನೇನು ಅನ್ಕೊಂಡಿದ್ದಾರೋ ಅದೆಲ್ಲ ಮಾಡಬೇಕಾಗುತ್ತೆ. ಇನ್ನೊಂದು ಸೆಟ್ ಬರುತ್ತೆ. ಐ ಥಿಂಕ್ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಫಿಲ್ಮ್. I don't want to reveal that. Okay. I think let it be suspense agirli. I think it's another wonderful portion in Bajrangi's film. But even ಈ ಮೇಕಿಂಗ್ ಎಲ್ಲ ನೋಡ್ತಾ ಇದ್ವಿ, ಈ ಧೂಳಲ್ಲಿ ಆ ಬಿಸಿಲಲ್ಲಿ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ ಕ್ವೈಟ್ ಸ್ಟ್ರೈನಿಂಗ್. ತುಂಬ ಶಕೆ ಇದೆ. ಬಟ್ ಆದರೂ ಆ ಸಾಂಗ್ ನಾವು ಇವಾಗೇನು ಒಂದು ಐಟಮ್ ಇದು ಮಾಡ್ತಿದ್ದೀವೋ ಅದರಲ್ಲಿ ಪವರ್ ಇದೆ. ಸೊ ಆ ಪವರ್ ನಾವು ಯೂಟಿಲೈಸ್ ಮಾಡಲೇಬೇಕು, ಆ ಸಾಂಗಲ್ಲಿರೋ ಪವರ್ನ. ಬಟ್ ಯಾಕಂದರೆ ಪ್ರೊಫೆಷನಲ್ ಇದಾದಾಗ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲ ಆಗಿರುತ್ತೆ. ಬಟ್ ಆದರೂ ಕೂಡ
ಒಂದು ಸಿನಿಮಾ ಹೊಸದಾಗಿ ಮತ್ತೆ ಶುರು ಮಾಡ್ಬೇಕಾದ್ರೆ ಅಲ್ಲಿ ಎಕ್ಸ್ಟ್ರಾ ಏನೋ ನಮಗೆ ಒಂದು ಇಷ್ಟ ಆಗಿರೋ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಎನರ್ಜಿ 100% ಬರುತ್ತೆ. ಯಾಕೆ ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಅದಾಗುತ್ತೆ. ಒಂದೊಂದು ಸತಿ ಜನಗಳು ರೀಚ್ ಆಗುತ್ತೆ, ಒಂದೊಂದು ಸತಿ ಜನಗಳು ರೀಚ್ ಆಗಲ್ಲ. ಬಟ್ ದಿಸ್ ಇಸ್ ಅ ವೆರಿ ಸಿಂಪಲ್ ಸಬ್ಜೆಕ್ಟ್. ಇಟ್ಸ್ ನಾಟ್ ಅ ವೆರಿ ಕನ್ಫ್ಯೂಸಿಂಗ್ ಸಬ್ಜೆಕ್ಟ್ ಅನ್ನೋದೇನಿಲ್ಲ. ವೆರಿ ಈಸಿ ಸಬ್ಜೆಕ್ಟ್. ಬಟ್ ಏನಂದರೆ ಅವ್ನು ಮೇಕಿಂಗ್ ವೈಸ್ಲಿ ಅಗೈನ್ ಒಂದೊಂಥರ ಅಡ್ವೆಂಚರ್ ಆ್ಯಂಡ್ ರಿಯಾಲಿಟಿ. ಬಿಕಾಸ್ ಎಲ್ಲರ ಲೈಫ್ಲೂ ಒಂದೊಂದು ಹಿಸ್ಟ್ರಿ ಅನ್ನೋದು ಬರುತ್ತೆ. ಓಕೆ, ಆ ಹಿಸ್ಟ್ರಿ ಯಾವ ರೀತಿ ಡೆವಲಪ್ ಆಗುತ್ತೆ. ಒಂದು ಸತಿ ಹಿಸ್ಟ್ರಿ ಇರುತ್ತೆ, ಒಂದು ಸತಿ ಹಿಸ್ಟ್ರಿ ಅಲ್ಲ. ಓಕೆ, ಇತಿಹಾಸದಲ್ಲಿ ನನ್ನ ಹೆಸರು ಬರಬೇಕು ಅಂತ ತುಂಬ ಜನ ಆಸೆ ಪಡ್ತಾರೆ. ಬಟ್ ಇತಿಹಾಸನೇ ಅವನು ಆಗ್ಬಿಟ್ರೆ ಹೆಂಗೆ ಅದು. ಸೊ ಅದೇ ಬಜರಂಗಿ. ಸೊ ಐ ಥಿಂಕ್ ಇಟ್ಸ್ ಅ ಸಿಂಪಲ್ ಸಬ್ಜೆಕ್ಟ್ ಆ್ಯಂಡ್ ಜನಗಳಿಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಮೋರ್ ದೆನ್ ಐ ಥಿಂಕ್ ವಿಜುವಲಿ ಈಸ್ ಪ್ಲೇಯಿಂಗ್ ವೆರಿ ವೆಲ್. ವಿತ್ ಕ್ಯಾಮ್ರಾಮನ್ ಆನಂದ್ ಅಂತ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈವನ್ ಹರ್ಷ ಇಷ್ಟು ದಿನ ನಿಮ್ಮ ಜೊತೆ ಸಾಕಷ್ಟು ಸಾಂಗ್ಗಳೆಲ್ಲ ಮಾಡಿದ್ದಾರೆ. ಬಟ್ ಫಸ್ಟ್ ಟೈಮ್ ಐ ಥಿಂಕ್ ಡೈರೆಕ್ಷನ್ಲಿ ಐ ಥಿಂಕ್ ಈಸ್ ಕ್ವೈಟ್ ಬ್ರಿಲಿಯಂಟ್. ಆ್ಯಂಡ್ ಮೋರ್ ಓವರ್ ಕೊರಿಯೋಗ್ರಾಫರ್ ಈ ರೀತಿ ಡೈರೆಕ್ಟ್ ಶಾರ್ಟ್ಸ್ಗಳು ತೆಗೆಯೋದು ಭಾಳ ರೇರ್ ಅಂತ ಅನಿಸುತ್ತೆ. ಐ ಥಿಂಕ್ ಈಸ್ ಟೇಕಿಂಗ್ ಲಾಟ್ ಆಫ್ ಶಾರ್ಟ್ಸ್. ಸೊ ಇವಾಗ ನಮ್ಮಿಬ್ಬರ ಜೊತೆ ಮಾತಿಗೆ ಹರ್ಷನು ಜಾಯ್ನ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. 100% ವಿಷಯಗಳು ಗೊತ್ತಾಗುತ್ತೆ ಡೆಫಿನೆಟ್ಲಿ. ಶಿವಣ್ಣನ ಜೊತೆ ಮತ್ತು ಹರ್ಷನು ಇರ್ತಾರೆ ಇವಾಗ. ಡೈರೆಕ್ಟರ್ ಏನು ಹೇಳ್ತಾರೆ ಪ್ರತಿಯೊಂದು ನೋಡೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್.